ನಿಮ್ಮ ಮುಂದಿನ ಪ್ಲ್ಯಾನ್ ಏನೀಗ? ಬೇರೆ ಎಲ್ಲ ಕೆಲವು ಫೆಡರೇಷನ್ಸ್ ಇದೆ, ರೈತರಿಂದ ಹಾಲು ಪ್ರೊಕ್ಯೂರ್ ಮಾಡ್ತಾರೆ. ಸೊ ನಿಮ್ದು ಇದೆಲ್ಲ ನೀವೇ ಮಾಡ್ತಾ ಇರೋದು, ಓಕೆ, ಇಷ್ಟು ಸಾವಿರ ಹಸುಗಳು. ಮುಂದೆ ಬೇರೆ ಎಲ್ಲ ರೈತರು ಯಾರು ನೋಡ್ತಾ ಇದ್ರೆ ಅವ್ರು ನಿಮ್ಮನ್ನು ಸೇರ್ಬೋದಾ? ಇಲ್ಲ, ನಾವೇನು ಮಾಡ್ತಿದ್ವಿ ಅಂದರೆ ನಮ್ಮ ಪ್ಯಾರಾಮೀಟ್ರಿಗೆ ನಾವೇನು ಮಾಡ್ತಾಯಿದ್ದೀವೋ ನಾವೇನೇನು ಪ್ರಾಕ್ಟೀಸಸ್ ಮಾಡ್ತಾಯಿದ್ದೀವೋ ಆ ಪ್ರಾಕ್ಟೀಸ್ ಅವ್ರು ಮಾಡ್ತಾಯಿದ್ದರೆ ಅಂಥ ಹಾಲನ್ನು ನಾವು ಪ್ರೊಕ್ಯೂರ್ ಮಾಡ್ತೀವಿ. ಪ್ರೊಕ್ಯೂರ್ ಮಾಡಬೇಕಾದ್ರೂ ಕೂಡ ನಾವು ಟೆಸ್ಟ್ ಮಾಡಿ ಅವರನ್ನು ನಾವು ತಗೊಳ್ತೀವಿ ಹಾಲನ್ನು, ಪ್ರತಿಯೊಂದು ಕ್ಯಾನಲ್ಲು. ಹೆಂಗೆ ಟೆಸ್ಟ್ ಮಾಡ್ತೀರಾ? ಹೆಂಗೆ ಪ್ರೊಕ್ಯೂರ್ ಒಂದು ಮಾಡ್ತೀರಾ? ಸ್ಟ್ರಿಪ್ ಇದೆ ನಮ್ಮ ಹತ್ರ. ಆ್ಯಂಟಿಬಯೋಟಿಕ್ ಏನಾದರೂ ಇದ್ದರೆ, ಅವನ ಆ್ಯಂಟಿಬಯೋಟಿಕ್ ಏನಾದರೂ ಉಪಯೋಗಿಸಿದ್ರೆ ಅದು ಸ್ಟ್ರಿಪ್ ಹಾಕಿದ ತಕ್ಷಣ ಗೊತ್ತಾಗ್ಬಿಡ್ತದೆ. ಯಾವ ಕಲರ್ ಬರುತ್ತೆ, ಯಾವ ಬಣ್ಣ ಏನಾದ್ರು ಚೇಂಜ್ ಆಗುತ್ತಾ? ಅದು ಚೇಂಜ್ ಆಗ್ತದೆ, ಆ ಇದ್ದ ಕಲರು ಬದಲಾವಣೆ ಆಗ್ತದೆ. ಆಮೇಲೆ ನಮ್ಮಲ್ಲಿ ಡಾಕ್ಟರ್ಸನ್ನು ಅದಕ್ಕೋಸ್ಕರ ಬಿಟ್ಟಿರ್ತೀವಿ. ಎಷ್ಟು ನಮ್ಮದು ಆರ್ಗನೈಸ್ಡ್ ಬೇರೆ ಬೇರೆ ಕಡೆ ಫಾರ್ಮ್ಸ್ ಇದ್ದಾವೆ. ಅಂದರೆ ಫಾರ್ಮ್ಸ್ ಅಂದರೆ ಕೊನೆ ಪಕ್ಷ ಒಂದು 25 ದನಗಳಿಗಿಂತ ಜಾಸ್ತಿ, ಹಸುಗಳಿಗಿಂತ ಜಾಸ್ತಿ ಇರಬೇಕು. 25, 50 ನಿಮ್ಮ ಹತ್ರ ಅಟ್ಯಾಚ್ ಆಗೋದಕ್ಕೆ 50, 100, 150 ಈ ಥರ ಇದ್ದವ್ರು ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಏಕೆಂತ ಅವರು ಒಂದು ಕಮಿಟ್ಮೆಂಟ್ ಇರ್ತದೆ. ಸಣ್ಣ ಸಣ್ಣ ರೈತರಿಗೆ ಆ ಒಂದು ಕಮಿಟ್ಮೆಂಟ್ ಇರೋದಿಲ್ಲ, ಅವ್ರು ನಿರ್ವಹಣೆ ಮಾಡೋಕ್ಕೂ ಕಷ್ಟ ಆಗ್ತದೆ. ಇವರಾದರೆ ನಿರ್ವಹಣೆ ಮಾಡ್ತಾರೆ. ಈ ಥರ ನೋಡಪ್ಪ, ಎಜುಕೇಟ್ ಮಾಡ್ಬೋದು ಅವ್ರನ್ನ. ನಮ್ಮದು ನೋಡಿ, ನಾವು ಈ ಥರ ನಾವು 18 ಹಸುಗಳಿಂದ ನಾವು ಇಷ್ಟು 1000 ಹಸುಗಳು ಸಾಕಿದ್ದೀವಿ, ನೀವು ಇದೇ ಥರ ಮುಂದೆ ಬನ್ನಿ ಅಂತ ಹೇಳಿ ಅವ್ರನ್ನ ನಮ್ಮೊಟ್ಟಿಗೆ ತಗೊಂಡು ಹೋಗಬೇಕು. ನಮಗೂ ಒಂಥರ ಸೋಷಿಯಲ್ ಬಾಂಡೇಜ್ ಇದೆ ಸುತ್ತಮುತ್ತ. ಅದನ್ನು ನೋಡ್ಕೊಂಡು ತುಂಬ ಜನ ಮಾಡ್ತಾಯಿದ್ದಾರೆ ಇವಾಗ. ಸೊ ಈ ಥರ ನೋಡ್ತಾ ಇರೋರು, ಈಗ ರೈತರಿಗೆ ನೀವು ಕೊಡೋ ಸಂದೇಶ ಏನು? ಈಗ 18 ಹಸುವಿಂದ 1000 ಹಸುವರೆಗೂ ಹೋಗಿದ್ದೀರಲ್ಲ, ಯಾವ್ಯಾವ ತಪ್ಪುಗಳನ್ನು ಮಾಡಬಾರ್ದು ಈ ಒಂದು ಹಸು ಸಾಕಾಣಿಕೆ ಜರ್ನಿನಲ್ಲಿ? ಯಾವುದೇ ನೋಡಿ ತಪ್ಪು ಅಂದರೆ ಅಡಲ್ಟ್ರೇಷನ್ ಮಾಡೋಕ್ಕೆ ಹೋಗಬಾರ್ದು. ಅಡಲ್ಟ್ರೇಷನ್ ಅಂದರೆ ಇಲ್ಲಿ ಯೂಶುವಲಿ ಏನು ನಡೆಯುತ್ತೆ? ಹಾಲಿಗೆ ಏನೇನು ಮಿಕ್ಸ್ ಮಾಡಿ ಮಾರ್ತಾ ಇದ್ದಾರಲ್ವ ಈಗ, ಅಂತೆ. ಯೂಶುವಲಿ ಏನೇನಾಗುತ್ತೆ ಸರ್? ನೀರು ಗೊತ್ತು, ಈ ಸಿಂಥೆಟಿಕ್ ಮಿಲ್ಕ್ ಅಂತ ಆ ಗಲಾಟೆ ಬೇರೆ ಒಂಚೂರು ಆಗಿದೆ ಈಗ. ಏನೇನೋ ಹಾಕ್ತಾರಂತೆ, ಏನು ಸರ್ಫ್ ಅಂತೆ, ಅದಂತೆ ಇದಂತೆ ಏನೇನೋ ಹಾಕ್ತಾರಂತೆ. ಅಯ್ಯೋ, ನನಗೆ ಅದು ಹೇಳೋಕ್ಕೆ ಬೇಜಾರಾಗ್ತದೆ ಅಂತೆ. ಅದಕ್ಕೋಸ್ಕರ ಅದೆಲ್ಲ ಇರಬೇಕು. ನಮ್ಮದು ನಾರ್ಮ್ಸ್ ಏನೇನಿದೆ ಆ ನಾರ್ಮ್ಸ್ ಅವನು ಫಾಲೋ ಮಾಡಬೇಕು. ಇಲ್ಲದೇ ಇದ್ದರೆ ಅವನು ಅದನ್ನು ಫ್ರೀಯಾಗಿ ಬಿಡಬೇಕು ಹಸುನ. ನಾವು ಹೇಗೆ ಬಿಟ್ಟಿದ್ದೀವೋ ಹಾಗೆ ನೀವೇನೇನು ಮಾಡ್ತಾಯಿದ್ರು ಅದೆಲ್ಲ ಅವರು ಪ್ರಾಕ್ಟೀಸ್ ಅದು ಮಾಡಬೇಕು. ಆಮೇಲೆ ಮಿಲ್ಕಿಂಗ್ ಮಿಷನಲ್ಲೇ ಕರಿಬೇಕು, ಅವನು ಕೈಲಿ ಕರಿಬಾರ್ದು. ಅದೇನಕ್ಕದು? ಅವನ ಕೈಲಿ ಏನೇನೋ ಇರ್ತದಲ್ವಾ, ಯಾರು ಕರೀತಾರೋ ಅವ್ರ ಕೈಯಲ್ಲಿ ಸ್ವಚ್ಛವಾಗಿ ಇಟ್ಕೊಂಡಿರೋದಿಲ್ಲ ಕೈಯನ್ನು. ರಿಸ್ಕ್ ಯಾಕೆ? ಮಿಲ್ಕಿಂಗ್ ಮಿಷನಲ್ಲಿ ಕರಿಬೇಕು. ಅವರು ಕರೆದು ಚಿಲ್ಲಿಂಗ್ ಹೋಗಲೇಬೇಕು ತಕ್ಷಣ, ಬ್ಯಾಕ್ಟೀರಿಯಾ ಲೋಡ್ ಕಡಿಮೆ ಮಾಡೋದಕ್ಕೋಸ್ಕರ. ಇವೆಲ್ಲ ಪ್ರಾಕ್ಟೀಸಸ್ಸು. ಸೊ ಅದು ಮಾಡಿದಾರೋ ಇಲ್ವೋ ಅದು ನಿಮಗೆ ಗೊತ್ತಾಗದ? ಇಲ್ಲ, ನಮ್ಮಲ್ಲಿ ಸೂಪರ್ವೈಸರ್ಸ್ ಇರ್ತಾರೆ. ಅವ್ರ ಫಾರ್ಮ್ಗೆಲ್ಲ ರೌಂಡ್ ಹಾಡ್ತಾ ಇರ್ತಾರೆ. ಅವರು ಪ್ರತಿದಿನ ಎಲ್ಲ ಅಪ್ ಟು ಡೇಟ್ ಇರ್ತದೆ. ಅವ್ರಿಗೊಂದು ಆ್ಯಪ್ ಕೊಟ್ಟಿರ್ತೀವಿ ನಾವು. ಅಷ್ಟೊಂದು ಅಪ್ಡೇಟೆಡ್? ಹೌದೌದು, ಎಲ್ಲ ಫಿಲ್ ಮಾಡಬೇಕಾ? ಎಲ್ಲ ಹೌದೌದು, ಆ್ಯಪ್ ಇರ್ತದೆ. ಅವರು ಏನು ಮಿಸ್ಟೇಕ್ ಮಾಡಿದ್ರು ಇಮಿಡಿಯೇಟಾಗಿ ಗೊತ್ತಾಗ್ತದೆ ಅಲ್ಲಿ. ಏನು ಆ್ಯಪ್ ಹೆಸರು? ನಮ್ಮದು ಅದೇ ಮಿಲ್ಕಿಂಗ್. ಸೇಮ್ ಮಿಲ್ಕಿಂಗ್. ಇದು ರೈತರಿಗೂ ಅಲ್ಲ, ಸಾರಿ, ಮಿಲ್ಕ್ ರಶ್. ನಾವು ಏನು ಪ್ರೊಕ್ಯೂರ್ ಮಾಡ್ತೀವೋ, ಪ್ರೊಕ್ಯೂರ್ ಮಾಡೋದಕ್ಕೆ ಮಿಲ್ಕ್ ರಶ್, ಕ್ಷೀರಧಾರೆ. ನಾವು ಯಾವುದು ಸೇಲ್ ಮಾಡ್ತಿದ್ದೀವೋ ಅದು ಮಿಲ್ಕಿಂಗ್. ಪ್ರೊಕ್ಯೂರ್ ಮಾಡೋದೇ ಬೇರೆ. ಇದೆ ಇಲ್ಲಿ ರೈತರನ್ನ ನೀವು ಅವರು ನಿಮ್ಮ ಹತ್ರ ಅಟ್ಯಾಚ್ ಆಗಬೇಕಂದ್ರೆ ಮಿಲ್ಕ್ ರಶ್ ಅಲ್ಲಿ ಇಲ್ಲಿ ಕೊಂಡ್ಕೋಬೇಕಂದ್ರೆ ಮಿಲ್ಕಿಂಗ್. ಸೊ ಡಿಸ್ಟ್ರಿಬ್ಯೂಷನ್ ಅಂತೆಲ್ಲ ಬಂದಾಗ ಅಫ್ಕೋರ್ಸ್ ನೀವಿನ್ನೂ ಮಾರ್ಕೆಟಿಗೆ ಈಗ ಸದ್ಯಕ್ಕೆ ಬಿಟ್ಟಿಲ್ಲ. ಬೆಂಗಳೂರು ಫುಲ್ ಕವರ್ ಆಗಿದೆಯಾ? ಆಗ್ತದೆ, ನಾವೆಲ್ಲ ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಈಗ. ಏನು ಸ್ಟ್ರಾಟಜಿ ಸರ್? ಅಂದರೆ ಡಿಸ್ಟ್ರಿಬ್ಯೂಷನ್ ಹೇಗಿದೆ? ಮಾರ್ಕೆಟಿಂಗ್ ಟೀಮೇ ಇದೆ ನಮ್ಮ ಹತ್ರ. ನೈಸ್. ಹಾಗಾಗಿ ನೆಕ್ಸ್ಟ್ ಇನ್ನೇನೇನು ಪ್ರಾಡಕ್ಟ್ಸ್ ರೇಂಜ್ ಇದೆ? ಬಿಕಾಸ್ ಯೂಶಲಿ ಡೈರಿ ಅಂತೆಲ್ಲ ಬಂದರೆ ಎಲ್ಲ ಬಂದ್ಬಿಡೋದಲ್ಲ, ಮೊಸರು, ನೆಕ್ಸ್ಟು ಪನ್ನೀರು, ನ್ಯಾಚುರಲ್ ಪ್ರೋಗ್ರೆಷನ್ ಬಂದು ಐಸ್ ಕ್ರೀಮು, ಈ ಥರದ್ದೆಲ್ಲ ಇರುತ್ತೆ. ಸೊ ನಿಮ್ಮ ಯೋಜನೆ ಹೇಗಿದೆ? ಈಗ ಸದ್ಯಕ್ಕೆ ನಾವು ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಆಮೇಲೆ ಪನ್ನೀರು, ನೆಕ್ಸ್ಟು ಈಗ ಚೀಸ್ಗೆ ಹೋಗ್ತಾಯಿದ್ದೀವಿ. ಏನೇನು ಪ್ರಾಡಕ್ಟ್ ಬರ್ತದೆ, ಐಸ್ ಕ್ರೀಮ್ ಬರ್ತದಾ, ಸ್ವೀಟ್ ಬರ್ತದಾ, ಅದಕ್ಕೆಲ್ಲದಕ್ಕೂ ನಾವು ತಯಾರಾಗಿದ್ದೀವಿ. ನಾವು ಅಂದರೆ ಶುದ್ಧವಾಗಿರೋ ಹಾಲು, ಸ್ವಚ್ಛವಾಗಿರೋ ಹಾಲನ್ನು ಕೊಡ್ತೀವಿ ನಾವು. ಯಾವುದೇ ಪ್ರಾಡಕ್ಟ್ ನಮ್ಮಿಂದ ಬಂದರೆ ಸ್ವಚ್ಛವಾಗಿರಬೇಕು, ಫ್ರೀ ಆಫ್ DC. ನೀವು ಹೇಳಿದ್ವಲ್ಲ ನಾವೀಗ, ಫ್ರೀ ಆಫ್
ಇದು ಆ್ಯಂಟಿಬಯೋಟಿಕ್, ಫ್ರೀ ಆಫ್ ಬ್ರುಸುಲ, ಫ್ರೀ ಆಫ್ ಇದು, ಇಷ್ಟು ಮೂರೂ ಕೂಡ ಯಾವುದೂ ಇರಬಾರ್ದು ಅದರಲ್ಲಿ. ಹ್ಯೂಮನ್ ಟಚ್ಚಾ? ಹಾಂ, ಹ್ಯೂಮನ್ ಟಚ್. ಸೊ ಈ ನಿಮ್ಮದೆಲ್ಲ ಹೆಂಗಿರುತ್ತೆ ಪ್ಯಾಕೇಜಿಂಗು? ಅರ್ಧ ಲೀಟ್ರ್ ಇರ್ತದೆ, 1 ಲೀಟ್ರ್ ಇರ್ತದೆ. ಬಾಟ್ಲ, ಟೆಟ್ರಾ ಪ್ಯಾಕಾ, ನಾರ್ಮಲ್ ಪ್ಯಾಕಾ? ಎಲ್ಲ ನಮ್ಮಲ್ಲಿ ನಾರ್ಮಲ್ ಪ್ಯಾಕೆ. ಹ್ಞೂ. ಪ್ಯಾಕು ಈಗ ಸದ್ಯಕ್ಕೆ ನಾರ್ಮಲ್ ಪ್ಯಾಕ್ ಇದೆ. ಈಗೆಲ್ಲ ದೊಡ್ಡ ದೊಡ್ಡ ಪ್ರೊಸೆಸಿಂಗ್ ಪ್ಲಾಂಟ್ಸಿಂದ ಬರೋ ಹಾಲುಗಳು ಮಾರ್ಕೆಟಲ್ಲಿದೆ. ಈಗ ನಿಮ್ಮದು ಫಾರ್ಮಿಂದ ಫ್ಯಾಮಿಲಿಗೆ ಡೈರೆಕ್ಟಾಗಿ ಬರ್ತಾ ಇದೆ. ಸೊ ಇದು ಮತ್ತೆ ಮನೆಗೆ ಬರೋ ಥರ ಮನೆಗೇನೆ ಸಬ್ಸ್ಕ್ರಿಪ್ಷನ್ ಥರನಾ, ಮಾಡಲ್ಲು ಹೇಗೆ? ಇಲ್ಲ, ಮನೆಗೇನೆ. ಅದಕ್ಕೆಲ್ಲ ಟೀಮು ರೆಡಿಯಾಗಿದ್ದಾರೆ, ಎಲ್ಲ ಚಾಕೌಟ್ ಮಾಡ್ಕೊಳ್ತಾ ಇದ್ದಾರೆ. ನಮಗೇನು ಅಂತಂದರೆ, ನಾವು ನಮ್ಮ ಫಾರ್ಮಿಂದ ನಾವು ನಾವೆಲ್ಲ ಒಂದು ಫಾರ್ಮರ್ಸು. ನಾವು ಫಾರ್ಮರ್ ಆಗಿತ್ತು, ನಮ್ಮ ಫ್ಯಾಮಿಲಿ, ಮಗ್ಗೆ ಮನೆ ಫ್ಯಾಮಿಲಿ ಫಾರ್ಮರ್ಸು. ನಮ್ಮ ಜೊತೆಗೆ ನಮ್ಮ ಅಕ್ಕಪಕ್ಕದವ್ರು ಎಲ್ಲರನ್ನೂ ನಾವು ಜೊತೆಗೆ ಕರ್ಕೊಂಡು ನಮ್ಮೊಟ್ಟಿಗೆ ನಾವು ಹೇಗೆ ಮೇಲೆ ಬಂದು ಅದೇ ಥರ ಅವ್ರನ್ನೂ ಮೇಲೆ ನಾವು ಕರ್ಕೊಂಡು ಹೋಗೋಣ, ಶುದ್ಧವಾದ ಹಾಲನ್ನು ನಾವು ಸಮಾಜಕ್ಕೆ ನಾವು ಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ನಾವು ಮಾಡ್ತಾಯಿದ್ವಿ. ನಮಗೆ ಅತಿಯಾದ ಲಾಭದ ಮೇಲೆ ಏನು ಅಂಥದ್ದೇನಿಲ್ಲ, ಇದರಲ್ಲಿ ವ್ಯಾಮೋಹ ಇಲ್ಲ.